ನಮಸ್ಕಾರ. ನಾನು ವಿಷ್ಣುಲಾತೂರ್ ವಕೀಲರು, ಪೂರ್ವರಕರು JCI ಭಾರತ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವ ನಮ್ಮ ವಲಯ ನಿರ್ದೇಶಕರಾದಂಥ JC ಶೇಖರ್ ಉಳ್ಳಾಗಡ್ಡಿ ಸರ್ ಹಾಗೂ ಉಪಾಧ್ಯಕ್ಷರಾದಂಥ JC ಖ್ವಾಜಾ ಸಾಬ್ ದಬಾಡಿ ಸರ್, ಮತ್ತು ಪೂರ್ವ ವಲಯ ನಿರ್ದೇಶಕರಾದಂಥ JC ರಜನಿಕಾಂತ್ ಮಾಳೋದೆ ಸರ್, ಮತ್ತು ಯುವ ಮುಖಂಡರು ಹಾಗೂ ಈ ಭಾಗದ ಯುವ ಸಮಾಜ ಸೇವಕರಾದಂಥ ಸುಭಾಷ್ ಗೊಡ್ಡೆಗಳು, ಮತ್ತು ಇಲ್ಲಿ ಹಾಜರುವೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರೇ. ನಮ್ಮ JCI ಸಂಸ್ಥೆಯಿಂದ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮ ಮಾಡ್ತೀವಿ. SSLC ಮತ್ತು PUCಯಲ್ಲಿ 90 ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದಂಥ ನಮ್ಮ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ವರ್ಗದ ವಿದ್ಯಾರ್ಥಿನಿಯರಿಗೆ, ಅಂದರೆ ಕನ್ನಡ ಮೀಡಿಯಮ್ ಇರ್ಬೋದು, ಇಂಗ್ಲೀಷ್ ಮೀಡಿಯಮ್, ಸ್ಟೇಟ್ ಸಿಲೆಬಸ್, ಆಮೇಲೆ CBSE ಸಿಲೆಬಸ್, ಉರ್ದು ಇರ್ಬೋದು, ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ಸರ್ವ ವರ್ಗದ ಮತ್ತು ಸರ್ವ ಶಾಲಾ ಶಿಕ್ಷಣ ಮಕ್ಕಳಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಮಾರು 7 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಅದರಂತೆ ಈ ವರ್ಷವೂ ಸಹ ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ SSLC ಮತ್ತು PUC ಮಕ್ಕಳಿಗೆ 90% ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಯರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ಗೋಕಾಕ್ ನಗರದ ಬ್ಯಾಳಿಕಾಟ ಹತ್ತಿರ ಇರುವ ಶ್ರೀ ಸೂಣ್ಯ ಸಂಪಾದನಾ ಮಠದ ಶ್ರೀ ಸಿದ್ಧಲಿಂಗೇಶ್ವರ BCA ಕಾಲೇಜು ಆವರಣದಲ್ಲಿ ದಿನಾಂಕ 17/8/2025 ಭಾನುವಾರ ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸೂಣ್ಯ ಸಂಪಾದನಾ ಮಠದ ಪೂಜ್ಯರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಜೊತೆಗೆ ಈ ಭಾಗದ ಜನಪ್ರಿಯ ಶಾಸಕರಂಥ ಶ್ರೀಯುತ ಬಾಲಚಂದ್ರ ಜಾರಕಿಹೊಳಿ ಸರ್ ಹಾಗೂ ನಮ್ಮ ಗೋಕಾಕ್ ಜನಪ್ರಿಯ ಶಾಸಕರಂಥ ಶ್ರೀಯುತ ರಮೇಶನಾಥ್ ಜಾರಕಿಹೊಳಿ ಸರ್, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸತೀಶ್ ಜಾರಕಿಹೊಳಿ ಸರ್ ಮತ್ತು ನಮ್ಮ ಭಾಗದ ಸಂಸದರಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಹಾಗೂ ಈ ಭಾಗದ BO ಸರ್ ನಮ್ಮ ಮಣ್ಣಿಕೇರಿ ಸರ್, ಇವಾಗ ಒಂದು ಖುಷಿ ಸಂಗತಿ, ಅವರು DDP ಆಗಿ ಆಯ್ಕೆ ಆಗಿದ್ದಾರೆ. ಜೊತೆಗೆ ನಮ್ಮ ಗೋಕಾಕ್ ಭಾಗದ BO ಸರ್ ಬಳಿಗಾರ್ ಸರ್, ಇವರನ್ನು ಸಹಿತ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಮಕ್ಕಳಿಗಾಗಿ ವಿಶೇಷ ತರಬೇತುದಾರರು ಅಂತ ಹೇಳಿ ಶ್ರೀ ಮೋಹನ್ ಸರ್ ಅವರನ್ನು ನಾವು ದಾವಣಗೆರೆಯಿಂದ ಮತ್ತು ಧಾರವಾಡದಿಂದ ಆಹ್ವಾನ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆಯ 3 ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ದಲ್ಲಿ UPSC ಪರೀಕ್ಷೆ ಬರೆದು ಪಾಸಾಗಿ ಇವತ್ತಿನ ನಮ್ಮ ಜಿಲ್ಲೆಯ ಒಂದು ಹೆಸರನ್ನು ತಂದಿದ್ದಾರೆ. ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಸಲುವಾಗಿ ಒಂದು ಪ್ರೇರಣಾದಾಯಕ ಮಾತುಗಳನ್ನು ಆಡಲು ನಾವು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ಸಾಯಂಕಾಲ 5 ಗಂಟೆವರೆಗೆ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಭಾಗದ ಪೂಜ್ಯರ ಮತ್ತು ಹಿರಿಯರ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ಮಕ್ಕಳಿಗೆ ಮೆಡಲ್ ಮತ್ತು ಸರ್ಟಿಫಿಕೇಟ್ ನೀಡಿ ಗೌರವಿಸುವಂಥ ಒಂದು ಸಂದರ್ಭ ಈ ಕಾರ್ಯಕ್ರಮ. ಒಂದು ವಿಶೇಷ ಈ ಪತ್ರಿಕಾ ಮೂಲಕ ನಾನು ಹೇಳೋದಿಷ್ಟೇ, ಈಗಾಗಲೇ ಸಾಕಷ್ಟು ಜನ ನಮ್ಮಲ್ಲಿ ಸುಮಾರು 1 ತಿಂಗಳಿಂದ ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಸಹಿತ ನಾವು ದಿನಾಂಕ 16ರವರೆಗೆ ನಾವು ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಿ. ಒಂದು ವೇಳೆ ಯಾರೋ ಅರ್ಜಿ ಕೊಟ್ಟಿರಲಿಲ್ಲ ಅಂತಂದ್ರೂ ಸಹಿತ ಕಾರ್ಯಕ್ರಮ ದಿನ ಬೆಳಗ್ಗೆ 8 ಗಂಟೆಯಿಂದ ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ವ್ಯವಸ್ಥೆ ಇಟ್ಟಿರ್ತೀವಿ. ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಪಾಲಕರು ಕಾರ್ಯಕ್ರಮ ದಿನ ಬೆಳಗ್ಗೆ 8 ಗಂಟೆಗೆ ಬಂದು ತಮ್ಮ ಒಂದು ಜೆರಾಕ್ಸ್ ಮಾರ್ಕ್ಸ್ ಕಾರ್ಡ್ ನೀಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಬಂದಂಥ ಮಕ್ಕಳಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ, ಮಧ್ಯಾಹ್ನದ ಒಂದು ಭೋಜನ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ವತಿಯಿಂದ ಏರ್ಪಾಡು ಮಾಡಿದ್ದೇವೆ. ಸೊ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಎಲ್ಲ ಈ ಭಾಗದ ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಯ ವಿದ್ಯಾರ್ಥಿನಿಗೆ ಮತ್ತು ಪಾಲಕರಿಗೆ ವಿನಂತಿ ಮಾಡೋದಿಷ್ಟೇ, ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ಸಂಘಟನೆಯ ಮೂಲಕ ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗನ ಪಡಿಸ್ಕೊಳ್ಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕಾಂತ್ ಮಾಳೋದೆ, ಪೂರ್ವ ಅಧ್ಯಕ್ಷರು JCI ಗೋಕಾಕ. ತಮ್ಮಲ್ಲಿ ಈ ಮೂಲಕ ಪತ್ರಿಕಾ ಪ್ರಕಟಣೆ ತಿಳಿಸುವುದೇನೆಂದಪ್ಪ ಅಂತಂದ್ರೆ, ನಮ್ಮ JCI ಗೋಕಾಕ ಸುಮಾರು 7 ವರ್ಷಗಳಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾಯಿದೆ. ಯಾಕಪ್ಪ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಇಲ್ಲಿ ನಾವು 90 and above ಮಾಡಿದವರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡ್ತೀವಿ. ಯಾಕೆ ಗೌರವ ಸಮರ್ಪಣೆ ಮಾಡ್ತೀವಪ್ಪ ಅಂತಂದ್ರೆ, ಅವರು ತಮ್ಮ ಮುಂದಿನ ಶೈಕ್ಷಣಿಕ ಜೀವನವನ್ನು ಅತ್ಯಂತ ಉಜ್ವಲವಾಗಿ ರೂಪಿಸ್ಕೊಳ್ಬೇಕು. ಅಂದರೆ ನಮಗೆ ಸತ್ಕಾರ ಮಾಡಿದಾರಪ್ಪ ಅಂತಂದರೆ ನಮಗೆ ಮತ್ತು ಮುಂದಿನ ಏನು ಅಕಾಡೆಮಿಕ್ ಇಯರ್ಗೆ ಅವ್ರು ಹೋಗಿರ್ತಾರಲ್ಲ, ಅಲ್ಲಿಯೂ ಕೂಡ ಅವ್ರು ಹೆಚ್ಚಿನ ಮಾರ್ಕ್ಸ್ನ ತೊಗೊಂಡು ಒಳ್ಳೆ ದೇಶ ಸೇವೆಯಲ್ಲಿ ಶೈಕ್ಷಣಿಕ ಉದ್ಯೋಗನ ಪಡೆದವರು ಕೂಡ ದೇಶ ಸೇವೆ ಮಾಡ್ಬೇಕಂತ ಹೇಳಿ ನಮ್ಮ JCIನ ಮೂಲ ಉದ್ದೇಶ. ಆ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರಿಂದ ಮೊದಲು ಇದನ್ನು ನಾವು ಗೋಕಾಕ್ ಮಾತ್ರ ಸೀಮಿತ ಮಾಡಿದ್ದೀವಿ. ಈಗ 2 ವರ್ಷಗಳಿಂದ ಇದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಮಾಡ್ತಾಯಿದ್ದೀವಿ. ಜಿಲ್ಲಾ ಮಟ್ಟಕ್ಕೆ ನಾವು ಜಿಲ್ಲಾ ಅಧಿಕಾರಿ ವರ್ಗದವ್ರನ್ನ, ನಮ್ಮ ತಾಲೂಕು ಅಧಿಕಾರಿ ವರ್ಗದವ್ರನ್ನ, ಪೂಜ್ಯರನ್ನು
ಶಾಸಕರನ್ನ ಸಂಸದರನ್ನೆಲ್ಲ ಕರೆಸಿ ಅವರ ಒಂದು ಪ್ರೇರಣೆ ಮೂಲಕ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದೀವಿ. ಮತ್ತು ಇದರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಈಗ ಒಂದು 6-7 ವರ್ಷ ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ. ಇದರಿಂದ ಬಹಳ ಜನರಿಗೆ ಉಪಯೋಗ ಆಗಿದೆ. ಅವರು ಕೂಡ ಮುಂದಿನ ವ್ಯಾಸಂಗದಲ್ಲಿ ಅವರು ಹೆಚ್ಚಿನ ಮಾರ್ಕ್ಸ್ನ ತೊಗೊಂಡು ಒಳ್ಳೆಯ ಉದ್ಯೋಗನ ಪಡೆದಿದ್ದಾರೆ, ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈ ವರ್ಷ ಏನು ಅಕಾಡೆಮಿಕ್ ಅವರು SSLC ಮಾಡಿದಾರಲ್ಲ, ಅವರು ಕೂಡ ತಮ್ಮ ಭವಿಷ್ಯ ಉಜ್ವಲ ಮಾಡ್ಕೊಳ್ಳಿ ಅಂತೇಳಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇನ್ನೊಂದೇನಪ್ಪ ಅಂತಂದ್ರೆ, ಈ ನಾವು ವಿಳಾಸನ ಏನು ಕೊಟ್ಟಿದ್ದೀವಪ್ಪ ಅಂತಂದರೆ, ನಾವು ಬಸವೇಶ್ವರ ಸರ್ಕಲ್ ಗೋಕಾಕ್ದಲ್ಲಿ ನಮ್ಮ ಲಾತೂರ್ ಸರ್ ಅವ್ರದ್ದೊಂದು ಲಾತೂರ್ ಟೈಪಿಂಗ್ ಶ್ರೀರಾಮ್ ಫೌಂಡೇಶನ್ ಲಾತೂರ್ ಟೈಪಿಂಗ್ ಸೆಂಟರ್ ಅಂತಿದೆ. ಇಲ್ಲಿ ನಾವು ಅರ್ಜಿಗಳನ್ನ ನಾವು ತೊಗೋತಾ ಇದ್ದೀವಿ. ಇನ್ನೂ ಯಾರು ಅರ್ಜಿ ಕೊಟ್ಟಿಲ್ಲಲ್ಲ ಅವರು ಕೂಡ ಅರ್ಜಿ ಕೊಡ್ರಿ. ಮತ್ತು ಅದೇ ರೀತಿ ನಮ್ಮ ಇದೇಗಲೇ ನಮ್ಮ ಪೂರ್ವ ರಾಷ್ಟ್ರೀಯ ಸಂಯೋಜಕರ ಜೆ ಸಿ ವಿಷ್ಣು ಲಾತೂರ್ ಅವರು ಹೇಳಿದ ಪ್ರಕಾರ ನಾವು 16ನೇ ತಾರೀಕು ಮಟ್ಟನೂ ಅರ್ಜಿ ತೊಗೋತೀವಿ. ಯಾರಿಗೆ 16ನೇ ತಾರೀಕು ಮಟ್ಟ ಅರ್ಜಿ ಕೊಡೋಕೆ ಆಗೋದಿಲ್ಲಲ್ಲ, ಅವ್ರು 17ನೇ ತಾರೀಕು ನೇರವಾಗಿ 8 ಗಂಟೆಗೆ ಶೂನ್ಯ ಸಂಪಾದನಾ ಮಠದ ಒಂದು BCA ಮಹಾವಿದ್ಯಾಲಯ ಆವರಣದಲ್ಲಿ ಈ ಕಾರ್ಯಕ್ರಮ ನಾವು ಏನು ಏರ್ಪಡಿಸಲ್ಲ, ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಇರ್ತದೆ. ಅವ್ರು ಬಂದು ಅಲ್ಲಿ ಕೂಡ ಅರ್ಜಿ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ನಾನು ಇಲ್ಲಿ ಮಟ್ಟ ತಮಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದರಿಂದ ಬಹಳ ಅಂದ್ರೆ ಭಾಳ ನಾವು ಹೇಳೋದು ಬೇಡ, ಹೊರಗಡೆಯಿಂದ ನಾವು ನಮಗೆ ಪ್ರೇರಣಾದಾಯಕ ಮಾತುಗಳು ಬರ್ತಾ ಇದಪ್ಪ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ. ಅದಕ್ಕೆ ಎಲ್ಲರೂ ಇದರ ಸದುಪಯೋಗ ಪಡುವಂತ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಶೇ ಲಾತೂರ್ ಅಂತೇಳಿ. ಮೊಬೈಲ್ ನಂಬರ್ ಬಂದು 9448225046 ಅಂತೇಳಿ ನಂಬರ್ ಕೊಟ್ಟಿದ್ದೀವಿ. ನಮ್ಮದೊಂದು ಪ್ರೋಮೋ ಮಾಡಿದ್ದೀವಿ. ಆ ಪ್ರೊಮೋದೊಳಗೆ ಸುಮಾರು 8-9 ಜನ ನಂಬರ್ಗಳು ಹತ್ರ ಅದಾವ. ಅದನ್ನು ಕೂಡ ನಾವು ತಮಗೆ ಶೇರ್ ಮಾಡ್ತೀವಿ. ಧನ್ಯವಾದಗಳು.